ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ಆಗ್ತಾ ಇತ್ತು. ಸೊ ಆ ತಾಪ ಮನೆ ಎಲ್ಲನ್ನ ಸುಡ್ತಾ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಂತ ಬಂದಾಗ ಇಲ್ದಿದ್ದ ರೀಸನ್ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕೆತ್ಕಿ ಯಾವುದೋ ಒಂದು ರೀಸನ್ ಅನ್ನು ಕೊಡೋದು ನಾವು ನೋಡಿರ್ತೀವಿ. ಬಟ್ ನಿನ್ನೆ ನಡೆದಂತ ನಾಮಿನೇಷನ್ ಅಲ್ಲಿ ವಾದ ಪ್ರತಿವಾದ ನೋಡ್ತಾ ಇದ್ರೆ ಎಷ್ಟೋ ದಿನದಿಂದ ಇದ್ದಂತಹ ಒಂದು ಏನ್ ಅವರ ಮನಸ್ಸಲ್ಲಿ ಏನಿತ್ತೋ ಸೊ ಎಲ್ಲ ಹೊರಗಡೆ ಬಂದಿದೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಇಬ್ಬರನ್ನ ಆಯ್ಕೆ ಮಾಡೋಕೆ ಇಬ್ಬರನ್ನ ನಾಮಿನೇಟ್ ಮಾಡೋಕಿತ್ತು. ಸೊ ಧನುಷ್ ಅವ್ರಿಗೆ ಒಂದು ಅಪರ್ಚುನಿಟಿ ಇರುತ್ತೆ, ಅಂದ್ರೆ ಅವ್ರು ಕ್ಯಾಪ್ಟನ್ ಆಗಿರೋ ಕಾರಣ ಡೈರೆಕ್ಟ್ ಆಗಿ ಒಬ್ಬರನ್ನ ನಾಮಿನೇಷನ್ ಮಾಡ್ಬೇಕಂತ. ಸೊ ಆಗ ಅವ್ರು ಧ್ರುವಂತ್ ಅವ್ರನ್ನ ಹೆಸರು ತಗೋತಾರೆ. ಸೊ ಧ್ರುವಂತ್ ಅವ್ರ ಹೆಸರು ತಗೊಂಡಾಗ ಕೆಲವೊಂದಿಷ್ಟು ರೀಸನ್ ಅನ್ನ ಕೊಡ್ತಾರೆ. ಸೊ ವ್ಯಾಲಿಡ್ ರೀಸನ್ ಅಂತ ನೆನೆಸ್ತು. ಆಮೇಲೆ ಆ ಒಂದು ಕಿಕ್ ಮಾಡಕ್ಕಿರುತ್ತೆ, ಬಾಲ್ ಅನ್ನ ಕಿಕ್ ಮಾಡಿ ನಾಮಿನೇಷನ್ ಮಾಡ್ತಾರೆ. ಸೊ ಹಾಗಾಗಿ ಧ್ರುವಂತ್ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಧ್ರುವಂತ್ ಅವ್ರಿಗೆ ಕೊಟ್ಟಂತ ರೀಸನ್ ಕೂಡ ತುಂಬಾ ವ್ಯಾಲಿಡ್ ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಗಮನಿಸಿದ ರೀತಿಯಲ್ಲೇ ಧನುಷ್ ಅವ್ರು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈಗ ಅವರು ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ್ರು. ಸೊ ಹೊರಗಡೆ ಬಂದಾದ್ಮೇಲೆ ರಕ್ಷಿತ್ ಅವ್ರನ್ನ ಪರ್ಸನಲಿ ಟಾರ್ಗೆಟ್ ಮಾಡ್ತಾ ಇರೋದು ಅಥವಾ ಬೇರೆಯವ್ರ ವಿಷಯದಲ್ಲಿ ಇನ್ವಾಲ್ವ್ ಆಗೋದಾಗಿರ್ಬೋದು, ಈ ತರ ಮಾಡ್ತಿದ್ದದನ್ನ ಧನುಷ್ ಅವ್ರು ಗಮನಿಸಿ ಅವ್ರಿಗೆ ಒಂದು ನಾಮಿನೇಷನ್ ಅನ್ನ ಮಾಡ್ತಾರೆ, ಡೈರೆಕ್ಟ್ ನಾಮಿನೇಷನ್ ಅನ್ನ ಮಾಡ್ತಾರೆ. ಸೊ ಇದನ್ನ ಧ್ರುವಂತ್ ಅವರು ಕೆಲವೊಂದು ವಾದಗಳನ್ನ ಮಾಡ್ತಾರೆ. ಅದು ವಾದ ಕೂಡ ಕರೆಕ್ಟ್ ಆಗಿರಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರು ಮಾಡ್ತಿರೋದು ಯಾವ ರೀತಿ ಅಂದ್ರೆ ಆಟಕ್ಕೋಸ್ಕರ ಈ ತರ ಮಾಡ್ತಾರೆ, ಎಲ್ಲರೂ ಆಟಕ್ಕೋಸ್ಕರ ಏನೇನೋ ಮಾಡ್ತಾರೆ. ಬಟ್ ಧ್ರುವಂತ್ ಅವರ ಬಿಹೇವಿಯರ್ ಏನಾಗ್ತಾ ಇದೆ, ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಅಥವಾ ಧ್ರುವಂತ್ ಅವರ ನಡವಳಿಕೆಗಳಾಗಿರ್ಬೋದು ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ಇನ್ನು ಧನುಷ್ ಅವ್ರ ಅಂತ ಬಂದಾಗ ಧನುಷ್ ಅವರು ಈ ಒಂದು ಕ್ಯಾಪ್ಟನ್ ಆಗಿ ಅವರ ಒಂದು ಡಿಸಿಷನ್ ಫೇರ್ ಆಗಿತ್ತು. ಆಮೇಲೆ ಬಂದಂತ ಕೆಲವೊಂದು ಸ್ಪರ್ಧಿಗಳ ಒಪಿನಿಯನ್ ಆಗಿರ್ಬೋದು. ಈಗ ರಕ್ಷಿತ್ ಅವರು ರಾಶಿಕಾ ಮತ್ತೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಧ್ರುವಂತ್ ಅವರಿಗೆ ಮೊದ್ಲಿನ ಅದೊಂದು ಹಾವು ಮುಗಿಸಿ ಜೋಡಿ ಅಂತ ಹೇಳ್ಬೋದು, ರಕ್ಷಿತಾ ಮತ್ತೆ ಧ್ರುವಂತ್. ಸೊ ಹಾಗಾಗಿ ಅವರಿಬ್ಬರ ಒಂದು ಮಾತು ಜಂಜಾಟ ಅದು ನಾವು ನೋಡಿರ್ತೀವಿ. ಸೀಕ್ರೆಟ್ ರೂಮ್ ಅಲ್ಲಿ ಅವರಿಬ್ಬರದ್ದು ಒಂಥರ ಆ ಒಂದು ಜುಗಲ್ ಬಂದಿ ನಾವು ನೋಡಿದೀವಿ. ಸೊ ಹಾಗಾಗಿ ನಿನ್ನೆನೂ ಕೂಡ ಆ ತರ ನಡೀತು. ಆಮೇಲೆ ರಕ್ಷಿತಾ ಅವ್ರು ಹೇಳ್ತಾರೆ ಧ್ರುವಂತ್ ಅವರಿಗೆ ಅವರು ಮಾಡ್ತಿರೋ ಅಂದ್ರೆ ಆಡ್ತಿರೋ ಮಾತುಗಳು ಅಥವಾ ಕೆಲವೊಂದಿಷ್ಟು ಅವರು ಚಟುವಟಿಕೆಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಆಗಿರ್ಬೋದು ಅಥವಾ ಅಸಹ್ಯ ಅಂತ ಹೇಳೋ ಪದ ಬಳಕೆಗಳಾಗಿರ್ಬೋದು, ಇದು ಒಂದು ಹೆಣ್ಣು ಮಗುವಿಗೆ ಎಷ್ಟು ಸರಿ ಅನ್ನೋದು ಅವರು ಪ್ರಶ್ನೆ ಮಾಡ್ತಾರೆ. ಸೊ ರಕ್ಷಿತ್ ಅವ್ರದ್ದು ಸ್ವಲ್ಪ ವ್ಯಾಲಿಡ್ ಅಂತ ಅನಿಸ್ತು ರೀಸನ್. ಇನ್ನು ರಾಶಿಕಾ ಅವ್ರಿಗೆ ಕೊಟ್ಟ ರೀಸನ್ ಯಾಕೋ ವ್ಯಾಲಿಡ್ ಅಂತ ಅನಿಸ್ತಾ ಇರ್ಲಿಲ್ಲ. ಯಾಕೋ ಬೇಕಂದ್ರೆ ಯಾರು ಅಲ್ಲಿ ಸಿಕ್ಕಿಲ್ಲ. ಸೊ ರಾಶಿಕಾರ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು. ಯಾಕಂದ್ರೆ ಧ್ರುವಂತ್ ಅವ್ರಿಗೆ ಹೇಳ್ಬೇಕಾದ್ರೆ ಧ್ರುವಂತ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ರಾಶಿಕಾ ಅವ್ರದ್ದೇ ಪರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ರಾಶಿಕಾ ಮತ್ತೆ ಧ್ರುವಂತರನ್ನ ನಾಮಿನೇಟ್ ಮಾಡಿಲ್ಲ, ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಲ್ಲ, ಇಲ್ಲಿ ಅಶ್ವಿನಿ ಅವ್ರನ್ನ ಮಾಡ್ತಾರೆ ರಕ್ಷಿತ್ ಅವರು. ಹಾಗಾಗಿ ಧ್ರುವಂತ್ ಅವ್ರನ್ನ ಸೇರಿಸಿ ಇಲ್ಲಿ ಅಶ್ವಿನಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಹೈಲೈಟ್ ಆಗಿದ್ದು ಧ್ರುವಂತೆ. ಸೊ ಹಾಗಾಗಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೂ ಕೂಡ ರಾಶಿಕಾ ಅವರ ಪರವಾಗಿ ಮಾತಾಡ್ತಾರೆ. ಅಂದ್ರೆ ರಾಶಿಕಾ ಅವ್ರಿಗೆ ನೀನು ಹಾಗೆ ಹೇಳ್ಬಾರ್ದಿತ್ತು ಅಂದ್ರೆ ಎಂದು ಹೆಣ್ಣು ಮಗುಗೋಸ್ಕರ ನೀವು ಸ್ಟ್ಯಾಂಡ್ ತಕೊಂಡವರು ಯಾವಾಗ ರಾಶಿಕಾ ಅವ್ರಿಗೆ ಯಾವ ತರ ಮಾತಾಡ್ತೀರಿ, ಎಷ್ಟು ಸರಿ ಅನ್ನೋದನ್ನ ಹೇಳ್ತಾರೆ. ಸೊ ಅದು ವ್ಯಾಲಿಡ್ ಅಂತ ಅನಿಸ್ತು. ಆಮೇಲೆ ಧ್ರುವಂತ್ ಅವರ ವಿಷಯಕ್ಕೆ ಬರ್ತಾರೆ. ಸೊ ಇಲ್ಲಿ ಜಾಸ್ತಿ ಹೈಲೈಟ್ ಆಗಿದ್ದು ಧ್ರುವಂತ್ ಅವ್ರ ಅಂತಾನೆ ಹೇಳ್ಬೋದು. ಈಗ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರ ಬಂದಾಗ ಅಲ್ಲಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಧ್ರುವಂತ್ ಅವ್ರನ್ನ ಹೈಲೈಟ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಅಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ಅಂದ್ರೆ ಈಗ ಧ್ರುವಂತ್ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಈಗ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರನ್ನ ಇಬ್ಬರನ್ನ ಚೂಸ್ ಮಾಡ್ತಿದ್ರು ರಕ್ಷಿತ್ ಅವರು. ಹಾಗಾಗಿ ಅವ್ರು ಮತ್ತೆ ಕೇಳ್ತಾರೆ ರಕ್ಷಿತ್ ಅವರು ಧ್ರುವಂತ್ ಅವ್ರನ್ನ ಮತ್ತೆ ನಾಮಿನೇಟ್ ಮಾಡ್ಬೇಕಾ ಅನ್ನೋದು. ಸೊ ಆಗ ಎಂದು ಹೇಳಿ ಅಷ್ಟು ಅವ್ರ ಮೇಲೆ ಅಂದ್ರೆ ಕೋಪ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ರಕ್ಷಿತ್ ಅವ್ರಿಗೆ. ಇನ್ನು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅಲ್ಲಿ ಯಾರು ಇಲ್ಲ ಅವ್ರಿಗೆ ನಾಮಿನೇಟ್ ಮಾಡಕ್ಕೆ. ಸೊ ಏನೋ ಒಂದು ರೀಸನ್ ಕೊಡ್ಬೇಕಲ್ಲ ಅಂತ ಅಂದ್ರೆ ರಘು ಅವ್ರಿಗೆ ಎಣ್ಣೆ ಜಾಸ್ತಿ ಹಾಕೋದು ಆ ತರ ಅವ್ರು ಕಾಮಿಡಿಯಲ್ಲಿ ಹೇಳಿರ್ತಾರೆ. ಬಟ್ ರಕ್ಷಿತ್ ಅವ್ರು ಅದನ್ನ ಸೀರಿಯಸ್ ಆಗಿ ತಕೊಂಡು ನಾಮಿನೇಟ್ ಮಾಡ್ತಾರೆ. ಸೊ ರಾಶಿಕಾ ಅವ್ರು ಹೇಳ್ತಾರೆ ನೀನ್ ನಾಮಿನೇಟ್ ಮಾಡು ಪರವಾಗಿಲ್ಲ, ಬಟ್ ನಂದು ರಘು ಅವ್ರದ್ದು ಏನೋ ಒಂದು ಕಂಫರ್ಟ್ ಝೋನ್ ಇದೆ, ನಾವೇನೋ ಜೋಕ್ ಮಾಡ್ತೀವಿ, ಅದಕ್ಕೆ ಯಾಕೆ ಆ ತರ ನಾಮಿನೇಟ್ ಮಾಡ್ತೀಯ ಅಂತ ಹೇಳ್ತಾರೆ. ಸೊ ಅವಾಗ ರಕ್ಷಿತ್ ಅವ್ರು ಹೇಳ್ತಾರೆ ನಂಗೆ ಇದಿಷ್ಟ ಇಲ್ಲ ಅನ್ನೋದು. ಅದು ರಘು ಮತ್ತೆ ರಾಶಿಕಾ ಅವ್ರದ್ದು ಪರ್ಸನಲ್, ಅವರಿಬ್ಬರ ಬಾಂಡಿಂಗ್ ಅನ್ನ ಅದು ತೋರಿಸುತ್ತೆ ಅಥವಾ ಅವರಿಬ್ಬರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಥವಾ ಆ ಒಂದು ಬಾಂಡಿಂಗ್ ಅಲ್ಲಿ ಅವರೆಷ್ಟು ಚೆನ್ನಾಗಿದ್ದಾರೆ ಅನ್ನೋದು ತೋರಿಸುತ್ತೆ. ಬಟ್ ರಕ್ಷಿತ್ ಅವ್ರಿಗೆ ಯಾಕೆ ಇಲ್ಲಿ ಉರಿ ಆಗ್ತಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅಂದ್ರೆ ರಕ್ಷಿತ್ ಅವ್ರ ಜೊತೆ ಯಾರಾದ್ರೂ ಕ್ಲೋಸ್ ಇದ್ರೆ ಈಗ ರಘು ಆಗಿರ್ಬೋದು ಗಿಲ್ಲಿ ಅವ್ರಾಗಿರ್ಬೋದು ಅವ್ರ ಜೊತೆ ಬೇರೆ ಯಾರು ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಅವ್ರನ್ನ ನಾಮಿನೇಟ್ ಮಾಡೋದು ರಕ್ಷಿತ್ ಅವ್ರಿಗೆ ಇದು ಒಂಥರ ವಾಡಿಕೆ ಆಗಿದೆ ಅಂತ ಹೇಳ್ಬೋದು. ಇದ್ ನಾವು ಮುಂಚೆಯಿಂದಾನು ನೋಡ್ತಾ ಬಂದಿದ್ರೆ ಬಟ್ ಸ್ಟಾರ್ಟಿಂಗ್ ಅಷ್ಟಿರ್ಲಿಲ್ಲ. ಬಟ್ ಈಗೀಗ ಗಿಲ್ಲಿ ಅವ್ರನ್ನಾಗಿರ್ಬೋದು ಅಥವಾ ರಘು ಅವ್ರಾಗಿರ್ಬೋದು ಇವರ ಜೊತೆ ಯಾರಾದ್ರೂ ಜಾಸ್ತಿ ಮಾತಾಡಕ್ ಟ್ರೈ ಮಾಡಿದ್ರೆ, ಈಗ ರಘು ಅವ್ರ ಜೊತೆ ರಾಶಿಕಾ ಅವ್ರದ್ದು ಬಾಂಡಿಂಗ್ ಅಷ್ಟಿರ್ಲಿಲ್ಲ. ಬಟ್ ಈಗ ಮನೇಲಿ ಸ್ವಲ್ಪ ಜನಗಳು ಕಮ್ಮಿ ಆದಾಗೇನೆ ಬಾಂಡಿಂಗ್ ಜಾಸ್ತಿ ಆಗೋಗುತ್ತೆ. ಆದ್ಮೇಲೆ ಅಷ್ಟೇ ಜನ ಇರೋದು. ಸೊ ಅವ್ರ ಜೊತೆನೆ ಮಾತಾಡ್ದಿದ್ರೆ ಬೇರೆ ಯಾರ ಜೊತೆ ಮಾತಾಡ್ತಾರೆ ಇವರು. ಸೊ ಹಾಗಾಗಿ ಕೆಲವೊಂದಿಷ್ಟು ಬಾಂಡಿಂಗ್ ಗಳು ಅಲ್ಲೇ ಬಿಲ್ಡ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ರಾಶಿಕಾ ಮತ್ತೆ ರಘು ಅವ್ರದ್ದು ಬಾಂಡಿಂಗ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಹಾಗಾಗಿ ರಕ್ಷಿತ್ ಅವ್ರಿಗೆ ಇದು ನೋಡಕ್ಕೆ ಹೊಟ್ಟೆ ಉರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಜೊತೆ ಕ್ಲೋಸ್ ಆಗಿದ್ದ ಪರ್ಸನ್ ಇನ್ನೊಬ್ಬರ ಜೊತೆ ಕ್ಲೋಸ್ ಆದ್ರೆ ಅದು ಯಾರಿಗೂ ಒಂಥರ ಹೊಟ್ಟೆ ಉರಿ ಅಂತ ಆಗುತ್ತೆ. ಬಟ್ ಅದಲ್ಲಿ ಆಟ ಬಿಗ್ ಬಾಸ್ ಮನೇಲಿ ಅವ್ರ ಜೊತೆ ಮಾತಾಡದಿದ್ರೆ ಏನು
ಆಗಲ್ಲ, ಅಥವಾ ಅಲ್ಲಿ ಅವ್ರ ಜೊತೆ ಮಾತಾಡ್ಲೇಬೇಕಾಗತ್ತೆ ಅಂತ ಪರಿಸ್ಥಿತಿನೂ ಇದೆ ಅಲ್ಲಿ, ಯಾಕಂದ್ರೆ ಅಷ್ಟು ಜನನೂ ಇಲ್ಲ, ಕಡಿಮೆ ಜನ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ನೋಡಿದಾಗ ರಕ್ಷಿತ್ ಅವ್ರಿಗೆ ಇದು ಹೊಟ್ಟೆ ಉರಿ ಅಂತಾನೆ ಹೇಳ್ಬೋದು. ಆಮೇಲೆ ಕೆಲವೊಂದಿಷ್ಟು ಅಶ್ವಿನಿ ಅವ್ರನ್ನ ಮೇನ್ ಆಗಿ ಎಲ್ಲರೂ ನಾಮಿನೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಂದು ಇನ್ಸಿಡೆಂಟ್ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ನಡುವೆ ಆದಂತಹ ಜಗಳ, ಇದನ್ನೇ ಮೇನ್ ಆಗಿ ಹೈಲೈಟ್ ಮಾಡಿದ್ದಾರೆ. ಈಗ ರಾಶಿಕ್ ಅವ್ರಾಗಿರ್ಬೋದು, ಧನುಷ್ ಅವ್ರಾಗಿರ್ಬೋದು, ಅಥವಾ ಬೇರೆ ಸ್ಪರ್ಧಿಗಳು ಅದನ್ನೇ ಹೈಲೈಟ್ ಮಾಡ್ತಾ ಇರೋದನ್ನ ನೋಡಿದಾಗ ಎಲ್ರಿಗೂ ಅನ್ಸಿತ್ತು ಅದು ಗಿಲ್ಲಿ ಅವ್ರದ್ದು ತಪ್ಪಿಲ್ಲ, ಅಲ್ಲಿ ಅಶ್ವಿನಿ ಅವ್ರದ್ದು ತಪ್ಪು ಅನ್ನೋದು. ಹಾಗಾಗಿ ಗಿಲ್ಲಿ ಅವರು ಕೂಡ ಅಶ್ವಿನಿ ಅವ್ರನ್ನ ಅಂದ್ರೆ ನಾಮಿನೇಟ್ ಮಾಡ್ತಾರೆ. ಈಗ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರ ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಡಿಸಪಾಯಿಂಟ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಈಗ ಅಶ್ವಿನಿ ಅವ್ರು ಎಷ್ಟೇ ಅಲ್ಲಿ ಮನೆಯವ್ರು ನಾಮಿನೇಟ್ ಮಾಡಿದ್ರು ಅದಕ್ಕೆ ರೀಸನ್ ಕೊಟ್ಟಿಲ್ಲ ಅವ್ರು. ಈಗ ಮನೆಯವ್ರು ಏನೇ ಒಂದು ಹೇಳ್ತಾ ಇದ್ರು ಕೂಡ ರೀಸನ್ ಕೊಡ್ತಾ ಇಲ್ಲ. ಈಗ ಕಾವ್ಯ ಅವರೊಂದು ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ, ಬಟ್ ಅದನ್ನ ತಿರ್ಗಿಸಿ ಕಾವ್ಯ ಅವ್ರಿಗೆ ಹೇಳೋ ರೀತಿ, ಅಲ್ಲಿ ನಾಮಿನೇಷನ್ಗೆ ಅವ್ರು ಕಾರಣ ಕೊಡ್ತಿಲ್ಲ. ಅಂದ್ರೆ ನಾಮಿನೇಷನ್ ಯಾಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಕೊಡ್ತಿಲ್ಲ, ಅಲ್ಲಿ ಎಲ್ಲೋ ಹಿಂಜರಿತಿದ್ದಾರೆ. ಅದು ನಮ್ಗೆ ಕರೆಕ್ಟ್ ಆಗಿ ನಿನ್ನೆ ಕಾಣಿಸ್ತಿತ್ತು. ನಾವು ನೋಡಿದಾಗ್ಲೂ ನಮ್ಗೆ ಗೊತ್ತಾಗ್ತಿತ್ತು ಎಷ್ಟು ಸುಳ್ಳು ಹೇಳ್ತಾರೆ ಈ ಒಂದು ಮಹಿಳೆ, ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ. ನನ್ಗೆ ನಿನ್ನೆ ಶಾಕ್ ಆಯ್ತು. ಏನಪ್ಪಾ ಅಂದ್ರೆ ಅದು ಅವ್ರು ಹೇಳ್ತಿರೋ ಮಾತುಗಳಿಗೆ ಅರ್ಥನೇ ಇರ್ಲಿಲ್ಲ. ಕಾವ್ಯ ಅವ್ರು ಏನೋ ಒಂದು ಹೇಳ್ತಾರೆ, ಬಟ್ ಇವ್ರು ಅದು ಕಾವ್ಯ ಅವ್ರಿಗೆ ದೂರ ಮಾಡಿ ಹೇಳೋದು. ಅಲ್ಲಿ ಕಾವ್ಯ ಅವ್ರು ಕೊಟ್ಟಂತ ರೀಸನ್ಗೆ ಅವ್ರು ಕಾರಣಗಳನ್ನ ಕೊಡ್ಬೇಕು ಅಥವಾ ಅಲ್ಲಿ ವಾದವನ್ನ ಮಾಡ್ಬೇಕಿತ್ತು. ಬಟ್ ಕಾವ್ಯ ಅವ್ರು ಹೇಳಿದ ರೀಸನ್ಗೆ ಇವ್ರು ಮತ್ತೆ ರೀಸನ್ ಅನ್ನು ಹಾಕ್ತಾ ಇದ್ರು. ಅದು ಎಲ್ಲೋ ಒಂದ್ ಕಡೆ ಅವರ ಮಾತನ್ನ ಅಂದ್ರೆ ಅವರ ತಪ್ಪನ್ನೆಲ್ಲೋ ಮರೆಮಾಚೋ ಕೆಲಸವನ್ನ ನಿನ್ನೆ ಅಶ್ವಿನಿ ಅವರು ಸಾಕಷ್ಟು ವಿಷಯದಲ್ಲಿ, ಅಂದ್ರೆ ಎಷ್ಟು ಜನ ನಾಮಿನೇಟ್ ಮಾಡಿದ್ರು, ಸೊ ಎಲ್ಲ ವಿಚಾರದಲ್ಲಿ ಅದೇ ಮಾಡ್ತಿದ್ದದ್ದು. ಆಮೇಲೆ ಕೆಲವೊಂದು ಮಾತುಗಳಾಗಿರ್ಬೋದು. ಈಗ ರಘು ಮತ್ತೆ ಧ್ರುವಂತ್ ಅವರ ಇನ್ಸಿಡೆಂಟ್ ಜಗಳ ಆಯ್ತಲ್ಲ, ಸೊ ಆಮೇಲೆ ಅಶ್ವಿನಿ ಅವ್ರಿಗೆ ರಘು ಅವ್ರ ಮೇಲೆ ಕೋಪ ಅಂತ, ರಘು ಅವ್ರು ಕಂಡ್ರೆ ಆಗಲ್ಲಂತೆ. ಇಷ್ಟು ದಿನ ರಘು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೇನು, ಹಾಡಾಡಿದ್ದೇನು, ಅವ್ರ ತೊಡೆ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡಿದ್ದೇನು, ಅದೇ ರಾಶಿಕಾ ಅವ್ರು ಆತರ ಮಾಡಿದಾಗ ಅದನ್ನ ಈ ತರ ಹೇಳಿದ್ರು. ಸೊ ಅದನ್ನ ರಘು ಅವ್ರು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ರಾಶಿಕಾ ನನ್ನ ಜೊತೆ ಫ್ರೆಂಡ್ಲಿ ಆಗಿ ಅಥವಾ ಒಂದು ಸಿಸ್ಟರ್ ಅಥವಾ ನನ್ನ ಮಗಳ ರೀತಿಯಲ್ಲಿ ಆತರ ಮಾಡಿದಾಗ ನೀವು ಕೂಡ ನನ್ನ ಜೊತೆ ಆತರ ನನ್ನ ತೊಡೆ ಮೇಲೆ ಕುತ್ಕೊಂಡಿದ್ರೆ ಡ್ಯಾನ್ಸ್ ಮಾಡಿದಾರೆ, ಅದು ಹೇಗೆ ಅನಿಸ್ತದೆ, ಅದಕ್ಕೆ ಉತ್ತರ ಇಲ್ಲ ಅಶ್ವಿನಿ ಅವ್ರ ಜೊತೆ. ಅದು ಏನಪ್ಪಾ ಅಂದ್ರೆ ಅದನ್ನ ಮತ್ತೆ ತಿರುಗಿಸಿ ಮಾತಾಡೋದು, ನಾನು ಶೋಲ್ಡರ್ ಅಂತ ಹೇಳಿದೆ, ನಾನು ಆ ತರ ಅಂತ ಹೇಳಿದೆ, ಅಲ್ಲಿ ತಿರ್ಗಿಸಿ ಮಾತಾಡೋದು. ಸೊ ಅಶ್ವಿನಿ ಅವ್ರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅಥವಾ ಎಷ್ಟು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಸಾಕಷ್ಟು, ಅಂದ್ರೆ ಹಿಂದೆನೂ ಸಾಕಷ್ಟು ವಿಷಯದಲ್ಲಿ ಗೊತ್ತಾಗಿತ್ತು. ಬಟ್ ನಿನ್ನೆ ಅದು ಎದ್ದು ಕಾಣಿಸ್ತೈತೆ. ಯಾಕಂದ್ರೆ ಅಶ್ವಿನಿ ಅವ್ರಿಗೆ ಈಗ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ. ಧ್ರುವಂತ್ ಬಿಟ್ಟರೆ ಧ್ರುವಂತ್ ಯಾವಾಗ ಅವ್ರ ಕೈ ತಪ್ಪ ಹೋಗ್ತಾನ, ಅಥವಾ ಧ್ರುವಂತ್ ಅವರು ಯಾವಾಗ ಅಶ್ವಿನಿ ಅವ್ರ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾನ, ಅಥವಾ ಧ್ರುವಂತ್ ಅವರಿಗೆ ಮೂಡ್ ಬಂದಾಗ, ಅಂದ್ರೆ ಅವರು ಯಾವ ರೀತಿಯಲ್ಲಿ ಅವರಿಗೆ ಒಂದೇನೋ ಒಂದು ಕಂಫರ್ಟ್ ಝೋನ್ ಸಿಕ್ತು, ಅಥವಾ ಅವರು ಅಲ್ಲಿ ಅಶ್ವಿನಿ ಅವ್ರ ಜೊತೆ ಏನೋ ಕಂಫರ್ಟ್ ಝೋನ್ ಸಿಕ್ಕಿಲ್ಲ, ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ, ಅವಾಗ ಯಾರು ಧ್ರುವಂತ್ ಯಾವಾಗ ಎದ್ದು ಹೋಗ್ತಾರೋ ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಅಶ್ವಿನಿ ಅವ್ರಿಗೆ ಈಗ ಒಂದು ಸಪೋರ್ಟಿವ್ ಸಿಸ್ಟಮ್ ಇಲ್ಲ. ಅಶ್ವಿನಿ ಅವ್ರ ಜೊತೆ ಅಶ್ವಿನಿ ಅವ್ರ ಜೊತೆ ಮ್ಯಾನಿಪುಲೇಟ್ ಮಾಡೋಕೆ ಒಬ್ರು ಯಾರು ಸಿಗ್ತಾ ಇಲ್ಲ ಅನ್ನೋದು ಅಶ್ವಿನಿ ಅವ್ರಿಗೆ ಒಂದು ಗೊತ್ತಾಗಿದೆ. ಸೊ ಹಾಗಾಗಿ ಇಡೀ ಮನೆಯವ್ರು ಒಂದ್ ಕಡೆ ಇದ್ರೆ ಅಶ್ವಿನಿ ಅವ್ರು ಒಂದ್ ಕಡೆ ಆಗಿದ್ದಾರೆ. ಸೊ ಇದು ಅವರೇ ಮಾಡ್ಕೊಂಡಂತಹ ಒಂದು ಕಿತಾಪತಿ ಆಗಿರುತ್ತೆ. ಇಷ್ಟು ದಿನ ಏನ್ ಆಟಾಡ್ಕೊಂಡು ಬರ್ತಿದ್ರು ಅಶ್ವಿನಿ ಅವರು, ಎಲ್ಲಾ ಮ್ಯಾನಿಪುಲೇಟ್ ಮಾಡ್ಕೊಂಡು ಎಲ್ಲಾ ಸುಳ್ಳುಗಳನ್ನ ಹೇಳ್ಕೊಂಡು ಆ ಸುಳ್ಳಿನ ಮೇಲೆ ಸುಳ್ಳುಗಳನ್ನ ಹೇಳ್ತಿದ್ದ ಕಾರಣ ಯಾರು ಈಗ ಅವ್ರ ಜೊತೆ ಮಾತಾಡ್ತಿಲ್ಲ. ಹಾಗಾಗಿ ಅಶ್ವಿನಿ ಅವ್ರು ನಿನ್ನೆ ತುಂಬಾ ಸುಳ್ಳುಗಳನ್ನ ಹೇಳ್ತಾರೆ, ಆಮೇಲೆ ಕಾರಣಗಳನ್ನ ಕೊಡಲ್ಲ. ಆಮೇಲೆ ಇನ್ನೊಂದು ಹೆಣ್ಣು ಮಗುಗೆ ಸ್ಟ್ಯಾಂಡ್ ತಕೊಡ್ತೀನಿ ಅಂತ ಹೇಳು ಅಶ್ವಿನಿ ಅವರು ಒಂದು ಹೆಣ್ಣು ಮಗುಗೆ ಯಾವ ರೀತಿ ಮಾತಾಡ್ಬೋದು ಅವರು. ಈಗ ರಘು ಅವ್ರ ಮೊನ್ನೆ ಅವತ್ತು ಜಗಳ ಆದಾಗ ನೀನೇ ಬಾ ಹೋಗೇ ಬಾ ಅಂತ ಹೇಳಿದಾಗ ಇಡೀ ಹೆಣ್ಣು ಮಕ್ಳಿಗೆ ಸ್ಟ್ಯಾಂಡ್ ತಗೊಂಡ್ರು. ಅಲ್ಲಿ ಅಗತ್ಯ ಇರಲಿಲ್ಲ, ಹೆಣ್ಮಕ್ಳಿಗೆ ಸ್ಟ್ಯಾಂಡ್ ತಗೊಳ್ಳೋ ಅಗತ್ಯನೇ ಇರಲಿಲ್ಲ. ಯಾಕಂದ್ರೆ ಅದು ಆಗಿದ್ದು ಅಶ್ವಿನಿ ಅವ್ರ ಜೊತೆ ಜಗಳ, ಮನೆ ಹೆಣ್ಮಕ್ಳ ಜೊತೆ ಅಲ್ಲ. ಸೊ ಹಾಗಾಗಿ ಅಶ್ವಿನಿ ಅವ್ರು ಹೇಳ್ತಾರೆ, ನಾನು ಇಡೀ ಹೆಣ್ಮಕ್ಳಿಗೆ ಸ್ಟ್ಯಾಂಡ್ ತಗೋತೀನಿ, ಎಲ್ಲಾ ಹೆಣ್ಮಕ್ಳಿಗೆ ಹೋಗು ಬಾ ಅಂತಾನೆ ಮಾತಾಡ್ತಾರೆ. ಸೊ ಅದು ರಘು ಅವರ ಪ್ರಾಬ್ಲಮ್. ಮತ್ತೆ ಬೇರೆ ಹೆಣ್ಮಕ್ಳು ಅದನ್ನು ಮಾತಾಡ್ಬೇಕು, ಬಟ್ ಇವರು ಧ್ವನಿಯಾಗಿ ಅಲ್ಲಿ ಏನೋ ಮಾತಾಡಕ್ ಹೋಗಿ ಸುದೀಪ್ ಅವ್ರ ಕೈಸಿಂದ ಉಗಿಸ್ಕೊಂಡಿದ್ದಾರೆ. ಬಟ್ ಈಗ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಬೇರೆ ಹೆಣ್ಮಕ್ಳ ಬಗ್ಗೆ ಅಸಹ್ಯವಾಗಿ ಮಾತಾಡೋದೇ ಇವರು ಮತ್ತೆ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಗೆ ಹೇಳ್ತಾರೆ. ಇಷ್ಟೆಲ್ಲ ಹೋರಾಟ ಮಾಡಿದೀನಿ, ಅಷ್ಟು ಹೋರಾಟ ಮಾಡಿದೀನಿ ಅಂತ ಹೇಳೋ ಇವರು ಕೆಲವೊಂದು ಅವ್ರ ಮೇಲೆ ಕೇಸ್ಗಳಾಗಿದೆ, ಅಷ್ಟು ಹೋರಾಟ ಮಾಡಿದಕ್ಕೆ ಪ್ರತಿಫಲ ಸಿಕ್ಕಿದೆ, ಆ ತರ ಎಲ್ಲ ಹೇಳ್ತಾ ಇರ್ತಾರೆ ಅಶ್ವಿನಿ ಅವರು. ಬಟ್ ಅವರ ಮಾತಿಗೆ ಅವರಿಗೆ ಹಿಡಿತಾ ಇರಲ್ಲ. ಅಂದ್ರೆ ಸುಳ್ಳುಗಳನ್ನ ಹೇಳ್ತಾ ಎಷ್ಟು ಹೋಗಿದ್ದಾರೆ ಅಂದ್ರೆ ಯಾರೇ ಒಂದು ಏನೋ ಒಂದು ರೀಸನ್ ಕೊಟ್ರು ಅದಕ್ಕೆ ಉತ್ತರವಾಗಿ ಅವ್ರು ಏನು ಹೇಳಲ್ಲ, ಅಥವಾ ಅವರ ವಾದವನ್ನ ಸರಿ ಅಥವಾ ಅವರ ವಾದಕ್ಕೆ ಕಾರಣಗಳನ್ನ ಕೊಡ್ತಾ ಹೋಗ್ತಿಲ್ಲ. ಬಟ್ ಇವರೇ ಒಂದು ಬೇರೆ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ. ನಿನ್ನೆ ಗಿಲ್ಲಿ ಅವ್ರದ್ದು ಕೂಡ ಅಷ್ಟೇ, ಗಿಲ್ಲಿ ಅವ್ರು ಏನೋ ಒಂದು ಹೇಳ್ತಾರೆ, ನೀನ್ ಕೊಚ್ಚೆ ಅಂತ ಹೇಳ್ತಾರೆ. ಸೊ ಗಿಲ್ಲಿ ಹೇಳ್ತಾರೆ, ನಾನ್ ಕೊಚ್ಚೆನೆ, ನೀವ್ಯಾಕೆ ನನ್ನ ಜೊತೆ ಮಾತಾಡ್ತಿದ್ದೀರಾ, ನೀವು ಕೊಚ್ಚೆ ಆಗ್ಬೇಡಿ ಅಂತ ಹೇಳ್ತಾರೆ. ಸೊ ಆಗ ಹೇಳ್ತಾರೆ, ನೀನ್ ಕೊಚ್ಚೆ ಅಂತ ಮಾತುಗಳನ್ನೇ ಎಳಿತಾ ಹೋಗ್ತಾ ಇದ್ದಾರೆ ವಿನಃ ಅಲ್ಲಿ ಏನೋ ಒಂದು ಕ್ಲಾರಿಟಿಯನ್ನು ಕೊಡೋಕೆ ಅವರು ಪ್ರಯತ್ನ ಪಡ್ತಿಲ್ಲ. ಅಂದ್ರೆ ಕ್ಲಾರಿಟಿ ಕೊಡೋಕೆ ಅಲ್ಲಿ ಏನೂ ಇಲ್ಲ. ಅವ್ರಿಗೆ ಗೊತ್ತು ಎಷ್ಟು ಸುಳ್ಳು ಹೇಳಿದ್ದಾರೆ, ಎಷ್ಟು ಏನ್ ಮಾಡಿದ್ದಾರೆ, ಏನ್ ಮ್ಯಾನಿಪುಲೇಟ್ ಮಾಡಿದೆ ಅಂತ ಅವ್ರಿಗೆ ಗೊತ್ತು. ಅಲ್ಲಿ ಸುಳ್ಳು ಹೇಳಕ್ಕೆ ಇನ್ನೇನ್ ಚಾನ್ಸ್ ಸಿಗುತ್ತೆ, ಚಾನ್ಸ್ ಸಿಕ್ಕಿದ್ರು ಅದನ್ನ ಎಷ್ಟು ಎಳಿತಿದ್ದಾರೆ ಅಂದ್ಮೇಲೆ ನಿನ್ನೆ ನಾವು ಅದೊಂದು ಎಪಿಸೋಡ್ ನೋಡಿದಾಗ, ಅಂದ್ರೆ ನಿನ್ನೆ ನಾಮಿನೇಷನ್ ಫುಲ್ ಆ ಒಂದು ಎಪಿಸೋಡ್ ಫುಲ್ ನಾಮಿನೇಷನ್ ಇತ್ತು. ಲಾಸ್ಟಿಗೆ ಆಮೇಲೆ ರಘು ಅವ್ರ ಅಡಿಗೆ ಇಷ್ಟ ಆಗಲ್ಲಂತೆ, ರಘು ಅವ್ರದ್ದು ಮಾತು ಬಿಹೇವಿಯರ್ ಇಷ್ಟ ಆಗಲ್ಲಂತೆ, ರಘು ಅವ್ರ ಅಡಿಗೆ ಇಷ್ಟ ಆಗಲ್ಲ. ಇಷ್ಟು ದಿನ ತಿಂದಿದ್ದೇನ್, ಮತ್ತೆ ಇಷ್ಟು ದಿನ ತಿಂದವರು ರಘು ಅವ್ರ ಅಡಿಗೆ ಈಗ ಇಷ್ಟ ಆಗ್ತಿಲ್ವ, ಅವ್ರಿಗೆ ಎಣ್ಣೆ ಜಾಸ್ತಿ ಹಾಕ್ತಾರಂತೆ. ಸ್ಟಾರ್ಟಿಂಗ್ ಇಂದ ಅವ್ರು ರಘು ಅವ್ರು ಯಾವಾಗ ಬಂದ್ರು ಅವತ್ತಿಂದ ಅಡಿಗೆ ಮಾಡ್ಕೊಂಡು ಬಂದಿದ್ದು ರಘು ಅವರೇ. ಸೊ ಈಗ ಅವ್ರಿಗೆ ರಘು ಅವ್ರ ಅಡಿಗೆ ಇಷ್ಟ ಆಗ್ತಿಲ್ಲ ಅಂತೆ, ರಘು ಅವ್ರು ಜಾಸ್ತಿ ಎಣ್ಣೆ ಹಾಕ್ತಾರಂತೆ, ಆಯಿಲ್ ಹಾಕ್ತಾರಂತೆ, ಅದನ್ನ ತಿನ್ನಕ್ ಕಷ್ಟ ಆಗ್ತಿದೆ ಅಂತೆ, ಇನ್ನು ಅವರೇ ಅಡಿಗೆ ಮಾಡ್ಕೊಳ್ತಾರಂತೆ. ಸೊ ಈ ತರ ಮಾತುಗಳನ್ನ ಹೇಳ್ತಾರೆ. ಹಾಗಾದ್ರೆ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕಿತ್ತು, ಯಾಕೆ ಕೆಲಸಗಳನ್ನ ತಪ್ಪಿಸ್ಬೇಕಿತ್ತು ಇವರು? ಸ್ಟಾರ್ಟಿಂಗ್ ಇಂದಾನೆ ರಘು ಅವ್ರು ಮಾಡಿದ್ದು ನಂಗೆ ಇಷ್ಟ ಆಗ್ತಿಲ್ಲ, ಆ
ತರ ಹೇಳ್ತಿದ್ರೆ ರಘು ಅವ್ರು ಮಾಡೋದೇ ನಿಲ್ಸ್ಬಿಡ್ತಿದ್ರೇನೋ, ಬೇರೆಯವರೇ ಮಾಡ್ತಿದ್ರೇನೋ. ಜಾನ್ವಿ ಅವ್ರು ಇದ್ದಾಗ ಜಾನ್ವಿ ಅವ್ರು ಮಾಡ್ತಿದ್ರು, ಅಥವಾ ರಘು ಅವ್ರು ಸಾಕಷ್ಟು ಸಲ ಅಡುಗೆಗಳನ್ನ ಮಾಡಿ ನಾವು ನೋಡಿರ್ತೀವಿ. ಯಾಕಂದ್ರೆ ಅವರೊಂದು ಹಿಂದೆ ಅಡುಗೆ ರಿಯಾಲಿಟಿ ಶೋಲಿ ವಿನ್ ಆಗಿರುವಂತದ್ದು. ಸೊ ಹಾಗಾಗಿ ಅಡಿಗೆನ ಚೆನ್ನಾಗಿ ಮಾಡ್ತಾರಂತ ಎಲ್ಲರೂ ಹೊಗಳ್ತಾರೆ. ಬಟ್ ಈಗ ಅಶ್ವಿನಿ ಅವರಿಗೆ ಅಲ್ಲಿ ಧ್ರುವಂತ್ ಮತ್ತೆ ರಘು ಜಗಳ ಆದ್ಮೇಲೆ, ಅಥವಾ ರಘು ಅವರು ಅಶ್ವಿನಿ ಅವರಿಗೆ ಕೈ ತೋರಿಸಿ ಪಾಯಿಂಟ್ ಔಟ್ ಮಾಡಿ ಒಂದು ಪಾಯಿಂಟ್ ಅನ್ನು ಹಾಕಿದ್ದಾರೆ. ಸೊ ಅದೇ ತೊಡೆ ಮೇಲೆ ಕುತ್ಕೊಳ್ತೀರಿ, ನೀವೇ ಕುತ್ಕೊಂಡಿದ್ದೀರಿ ಅಂತ, ಇನ್ನು ಅವ್ರು ಕುತ್ಕೊಳ್ಳೋದ್ರಲ್ಲಿ ಏನು ಅಂದ್ರೆ ಅವ್ರು ಹೇಳಿದ್ದು ಈ ತರ ಮಾಡಿದಾಗ ಅಂದ್ರೆ ನೀವೇ ಎಷ್ಟು ಸಲ ಕುತ್ಕೊಂಡಿದ್ದೀರಾ, ಬಟ್ ಬೇರೆಯವ್ರಿಗೆ ಕೈ ತೋರಿಸೋದು ಎಷ್ಟು ಸರಿ, ಅಲ್ಲಿ ನಾವು ಕಾಮಿಡಿ ರೀತಿಯಲ್ಲೇ ಮಾಡಿದ್ದು ಅದನ್ನ ಕಾಮಿಡಿ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟ್ ಅಶ್ವಿನಿ ಅವರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಮುಖಕ್ಕೆ ಹೊಡೆದಾಗಿತ್ತು. ಸೊ ಹಾಗಾಗಿ ರಘು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ರಘು ಅವರ ಊಟ ಇಷ್ಟ ಆಗ್ತಿಲ್ಲ, ಅದು ಈಗ ಗೊತ್ತಾಗ್ತಿದೆ ಅವ್ರಿಗೆ. ಲಾಸ್ಟ್ ಬರುವಾಗ ರಘು ಅವ್ರ ಊಟ ಸರಿ ಇಲ್ಲ, ರಘು ಅವ್ರು ಚೆನ್ನಾಗಿ ಊಟ ಮಾಡಲ್ಲ, ಅಂದ್ರೆ ಅಡಿಗೆ ಅವ್ರ ಗಲೀಜ್ ಇರುತ್ತೆ ಆ ತರ. ಇಷ್ಟು ದಿನ ಅವ್ರು ಮಾಡ್ಕೊಂಡಿದ್ದೆ ತಿಂದ್ಕೊಂಡು ಬಂದಿದ್ರು, ಅಲ್ಲಿ ಮಾಡಕ್ ಹೋಗಿಲ್ಲ ಅವರು, ಅಡಿಗೆ ಕಿಚನ್ ಹತ್ರ ಅವ್ರು ಹೋಗಿಲ್ಲ. ಬಿಗ್ ಬಾಸ್ ಏನೋ ಒಂದು ಟಾಸ್ಕ್ ಕೊಟ್ಟಾಗ ಮಾತ್ರ ಗಿಲ್ಲಿ ಮತ್ತೆ ಅಶ್ವಿನಿ ಮತ್ತೆ ರಜತ್ ಅವ್ರು 3 ಜನ ಅಲ್ಲಿ ಅಡಿಗೆಯನ್ನ ಮಾಡಿದ್ರು. ಬಟ್ ಇಲ್ಲಿ ರಘು ಅವ್ರ ಅಂತ ಬಂದಾಗ ರಘು ಅವ್ರು ಎಲ್ರಿಗೂ ಚೆನ್ನಾಗಿ ಊಟ ಮಾಡಿಸ್ತಾರೆ, ಆಮೇಲೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಎಲ್ರು ಹೊಗಳ್ತಾರೆ. ಬಟ್ ಈಗೀಗ ಅಶ್ವಿನಿ ಅವ್ರಿಗೆ ರಘು ಅವ್ರ ಊಟ ಇಷ್ಟ ಆಗ್ತಿಲ್ಲ, ಅಲ್ಲಿ ಗಲೀಜ್ ಮಾಡ್ತಾರೆ, ಕಿಚನ್ ತುಂಬಾ ಗಲೀಜ್ ಮಾಡ್ತಾರೆ, ಆ ತರ ಮಾತುಗಳನ್ನ ಹೇಳ್ತಾರೆ. ಸೊ ಇದೆಲ್ಲ ನೀವೇ ಅನ್ಕೊಳ್ಳಿ ಯಾವ ರೀತಿ ಅಶ್ವಿನಿ ಅವ್ರು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಥವಾ ಯಾವ ರೀತಿ ಸುಳ್ಳುಗಳನ್ನ ಹೇಳ್ತಿದ್ದಾರೆ ಅನ್ನೋದು. ಈ ಹಿಂದೆನೂ ಮಾಡ್ಕೊಂಡಿರೋ ಬಂದದ್ದು ಅದೇ ಕೂಡ, ಆಮೇಲೆ ಈಗ ಜಾಸ್ತಿ ಆಗಿದೆ ಅದು ಕೂಡ. ಇನ್ನು ಇವತ್ತಿನ ಪ್ರೋಮೋದಲ್ಲಿ ನೋಡಿದಾಗೆ, ಇವತ್ತಿನ ಪ್ರೋಮೋದಲ್ಲಿ ಧ್ರುವಂತ್ ಅವರಿಗೆ ಅಂದ್ರೆ ಟಿಕೆಟ್ ಅಂದ್ರೆ ಈಗ ಟಾಪ್ 6 ಸ್ಪರ್ಧಿಗಳು ಯಾರು ಅನ್ನೋದು ಅಲ್ಲಿ ಖಾತ್ರಿ ಆಗುವಂತ ಒಂದು ವಿಷಯ. ಸೊ ಆಗ ಧ್ರುವಂತ್ ಅವ್ರಿಗೆ ಒಂದು ಟಾಸ್ಕ್ ಇರುತ್ತೆ. ಸೊ ಧ್ರುವಂತ್ ಅವ್ರು ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಧ್ರುವಂತ್ ಅವರಿಗೆ ಇಲ್ಲಿ ಸ್ಟ್ರಾಂಗೆಸ್ಟ್ ಅವರನ್ನ ಚೂಸ್ ಮಾಡ್ಬೋದು, ಅಲ್ಲಿ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಯಾಕಂದ್ರೆ ಗಿಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಆಮೇಲೆ ಕೆಲವು ಡಿಸಿಷನ್ ತಗೊಳ್ಳೋದ್ರಲ್ಲಿ ಅವರು ವೀಕ್ ಇದ್ದಾರೆ ಅನ್ನೋದು. ಬಟ್ ಯಾವತ್ತು ಟಾಸ್ಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ ಬಿಗ್ ಬಾಸ್. ಬಟ್ ಅಲ್ಲಿ ಟಾಸ್ಕ್ ನೋಡಿದಾಗ ಆ ಒಂದು ಬಾಲ್ ಅನ್ನ ಅದಕ್ಕೆ ಅಂಟಿಸ್ಬೇಕಾ ಅಥವಾ ಆ ಬಾಲ್ ಅಲ್ಲಿ ಕೆಳಗೆ ಬೀಳ್ಬೇಕಾ ಅದು ಗೊತ್ತಿಲ್ಲ. ಬಟ್ ಅಲ್ಲಿ ಗಿಲ್ಲಿ ಅವ್ರದ್ದು ಸಾಕಷ್ಟು ಬಾಲ್ಗಳು ಅಂಟ್ಕೊಂಡಿದೆ, ಧ್ರುವಂತ್ ಅವ್ರದ್ದು ಅಲ್ಲಿ ಅಂಟ್ಕೊಂಡಿಲ್ಲ. ಸೊ ಹಾಗಾಗಿ ಧ್ರುವಂತ್ ಅವರಿಗೆ ಈ ಒಂದು ಟಾಸ್ಕ್ ಕೊಟ್ಟಾಗ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಗಿಲ್ಲಿ ಅವರು ಫಿಸಿಕಲ್ ಆಗಿ ಎಲ್ಲೋ ಅದು ಉಲ್ಟಾ ಹೊಡೆದ್ರೆ ಗಿಲ್ಲಿ ಅವ್ರು ಏನಾದ್ರು ಗೆದ್ದು ಮುಂದಿನ ಟಾಸ್ಕಿಗೆ ಹೋದ್ರೆ ಧ್ರುವಂತ್ ಅವ್ರಿಗೆ ಏನಾಗಿರ್ಬೋದು. ಬೇರೆ ಹುಡುಗಿರನ್ನ ಚೂಸ್ ಮಾಡ್ಬೋದಿತ್ತು, ಇಲ್ಲ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಯಾಕಂದ್ರೆ ಗಿಲ್ಲಿ ಜೊತೆ ಅವ್ರಿಗೆ ಏನೋ ಒಂದು ಜಗಳ ಆಗಿದೆ ಅಥವಾ ಗಿಲ್ಲಿ ಜೊತೆ ಏನೋ ಒಂದು ಪೈಪೋಟಿಯನ್ನ ಕೊಡ್ಬೇಕು ಅನ್ನೋದು ರೀಸನ್ಗೆ ಅಲ್ಲಿ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಗೊತ್ತು ಅವರಿಗೆ, ಅಂದ್ರೆ ಈಗ ರಾಶಿಕಾನ ಚೂಸ್ ಮಾಡಿದ್ರೆ ರಾಶಿಕಾ ಸ್ಟ್ರಾಂಗ್ ಇದ್ದಾರೆ ಅನ್ನೋದು, ರಘು ಅವರು ಅದಕ್ಕಿಂತ ಸ್ಟ್ರಾಂಗ್ ಇದ್ದಾರೆ, ಅಶ್ವಿನಿ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಅಶ್ವಿನಿ ಜೊತೆ ಏನಾದ್ರು ಕಂಪೇರ್ ಅಂದ್ರೆ ಜಗಳ ಆದ್ರೆ ಅವ್ರಿಗೆ ಕಂಫರ್ಟ್ ಝೋನ್ ಸಿಗಲ್ಲ. ಅಶ್ವಿನಿ ಅವ್ರ ಜೊತೆ ಬೇರೆ ಅಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ನಡುವೆ ಕ್ಲಾಶಸ್ ಆದ್ರೆ ಅಶ್ವಿನಿ ಅವರು ಮತ್ತೆ ಬೇರೆ ಕುತ್ಕೊಂಡಿರ್ತಾರೆ ಅಥವಾ ಧ್ರುವಂತ್ ಅವರೇ ಬೇರೆ ಕುತ್ಕೊಂಡಿರ್ತಾರೆ. ಸೊ ಅವ್ರು ನಮ್ಗೀಗ ಕಂಫರ್ಟ್ ಝೋನ್ ಇರಲ್ಲ, ಬೇರೆಯವ್ರ ಜೊತೆ ಮಾತಾಡಕ್ಕಾಗಲ್ಲ, ಬೇರೆಯವ್ರ ವಿಷಯದಲ್ಲಿ ಮಾತಾಡಕ್ಕಾಗಲ್ಲ, ಬೇರೆಯವ್ರ ವಿಷಯದಲ್ಲಿ ಮೂಗ್ ತೋರ್ಸೋಕ್ಕಾಗಲ್ಲ. ಆ ತರ ಪ್ಲಾನ್ ಇಟ್ಕೊಂಡು ಅಶ್ವಿನಿ ಅವ್ರನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಆಮೇಲೆ ಇಲ್ಲಿ ಗಿಲ್ಲಿಯನ್ನ ಚೂಸ್ ಮಾಡಿದ್ದು ಪರವಾಗಿಲ್ಲ, ಗಿಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲದಿದ್ರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಆಟವನ್ನ ನೋಡ್ಬೇಕು, ಇವತ್ತಿನ ಆಟ ಯಾರು ಗೆಲ್ಬಹುದು ಅನ್ನೋದು. ಸೊ ನಿಮ್ಗೆ ಧ್ರುವಂತ್ ಮತ್ತೆ ಗಿಲ್ಲಿಯಲ್ಲಿ ಯಾರು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.